ರೇಣುಕಾಸ್ವಾಮಿಯ ಕೊಲೆ ಆರೋಪಿ ನಟ ದರ್ಶನ್ ಮತ್ತು ಗ್ಯಾಂಗ್ ಈಗಾಗಲೇ ಹಲವರು ಹೊರಗಡೆ ಇದ್ದಾರೆ, ಕೆಲವರು ಒಳಗಡೆನೇ ಇದ್ದಾರೆ. ಆ ನಡುವೆ ನಟ ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಮೇಜರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದೀಗ ನಿಮ್ಮ ಪವರ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಹೊರಗಡೆ ಬಂದಿರೋ ಮತ್ತೊಂದು ಸ್ಫೋಟಕ ಸತ್ಯ ಇದು. ಮರ್ಡರ್ ಕೇಸ್ನ ಪ್ರಮುಖ ಸಾಕ್ಷಿಯ ಮತ್ತಷ್ಟು ಸೀಕ್ರೆಟ್. ಹತ್ಯೆ ಬಳಿಕ ಭಯಭೀತನಾಗಿ ಆ ಸಾಕ್ಷಿ ಏನು ಮಾಡಿದ್ದ? ಪವರ್ ಟಿವಿಯಲ್ಲಿ ದರ್ಶನ್ ಕೇಸ್ನ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿಯ ಕೊಲೆ ಆರೋಪಿಗಳನ್ನ ಒಬ್ಬ ವ್ಯಕ್ತಿ ನೇರವಾಗಿ ನೋಡ್ತಾನೆ. ಒಬ್ಬ ವ್ಯಕ್ತಿ ರೇಣುಕಾಸ್ವಾಮಿಯ ಕೊಲೆ ಆಗೋ ಸಂದರ್ಭದಲ್ಲಿ ನೋಡುವ ಪ್ರತ್ಯಕ್ಷದರ್ಶಿ. ಅದಾದ ಮೇಲೆ ಭಯಭೀತನಾಗಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾನೆ. ಹಾಗಾದ್ರೆ ಯಾರಾತ, ಏನು ಮಾಡ್ತಾನ ಆತ? ನಟ ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲ್ಲುವ ದೃಶ್ಯಗಳನ್ನ ನೋಡಿ ಬೆಚ್ಚಿ ಬಿದ್ದಿರ್ತಾನೆ ಪ್ರಮುಖ ಸಾಕ್ಷಿ. ಪಟ್ಟಣಗೆರೆ ಶೆಡ್ ಅಲ್ಲಿ ನೋಡ್ತಾನೆ, ಆತನಿಗೆ ಢವ ಢವ ಆರಂಭ ಆಗುತ್ತೆ. ಅದಾದ ಮೇಲೆ ಹುಟ್ಟೂರು ಸೇರ್ತಾನೆ. ಈ ಐ ವಿಟ್ನೆಸ್ ತನ್ನ ಹುಟ್ಟೂರನ್ನ ಸೇರ್ಕೊಂಡ್ಬಿಡ್ತಾನೆ. ಜೂನ್ 11ನೇ ತಾರೀಕು ಈ ಪ್ರಕರಣ ಎಲ್ಲ ಹೊರಗಡೆ ಬರುತ್ತೆ. ನಟ ದರ್ಶನ್ ಕೊಲೆ ಆರೋಪ ಮಾಡಿದ್ದಾರೆ. ಕೊಲೆ ಆರೋಪ ಈಗ ಅವರ ಮೇಲಿದೆ, ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ಸಂದರ್ಭದಲ್ಲಿ ತನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಹೇಳ್ತಾನೆ, ಘಟನೆ ನೋಡಿದ್ದೀನಿ, ನಾನೇನು ಮಾಡಿಲ್ಲ, ನಾನು ಹೊರಗಡೆಯಿಂದ ನೋಡಿದ್ದೆ. ಜೂನ್ 11, 12 2 ದಿನ ಮನೆಯಲ್ಲೇ ಇದ್ದ, ಮನೆಯಿಂದ ಹೊರಗಡೆನೆ ಬಂದಿಲ್ಲ. ಆಮೇಲೆ ಆತನನ್ನ, ನಿನ್ನ ಮನೇಲೇ ಇದ್ರೆ ನಿನಗೆ ಬೇರೆ ರೀತಿಯ ತೊಂದರೆ ಆಗುತ್ತೆ, ತಲೆ ಕೆಡಿಸ್ಕೋಬೇಡ, ಬಾ ನಮ್ಮ ಜೊತೆಗೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲ ಗೋವಾಕ್ಕೆ ಕರ್ಕೊಂಡು ಹೋಗ್ತಾರೆ. ಗೋವಾಗೆ ಹೋದ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಹತ್ಯೆ ವಿಚಾರ ಒಂದೊಂದಾಗಿ ಹೊರಗಡೆ ಬರುತ್ತೆ. ಪವಿತ್ರ ಗೌಡ ದರ್ಶನ್ ಅರೆಸ್ಟ್ ಆಗಿರೋ ವಿಚಾರ ಕೂಡ ಮಾಧ್ಯಮದಿಂದ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ನಾನೇನು ಮಾಡೇ ಇಲ್ಲ, ನಾನು ಬರೀ ನೋಡಿದ್ದೀನಷ್ಟೇ ಅಂತ ಹೇಳಿ ತನ್ನ ಫ್ರೆಂಡ್ಸ್ಗಳ ಬಳಿ ಹೇಳ್ಕೊಂಡಿರ್ತಾನೆ. ರೇಣುಕಾಸ್ವಾಮಿ ಮರ್ಡರ್ ವಿಚಾರವನ್ನ ತನ್ನ ಸ್ನೇಹಿತರಿಗೆ ತಿಳಿಸಿರ್ತಾನೆ. ಜೂನ್ 13ರಿಂದ 16ರವರೆಗೂ ಗೋವಾ ಟ್ರಿಪ್ ಹೋಗಿರ್ತಾನೆ. ಸ್ಟ್ರೆಸ್ ಆಗಿರುತ್ತೆ. ಸ್ಟ್ರೆಸ್ ಆದಮೇಲೆ ಸ್ವಲ್ಪ ತಲೆ ಕೆಡ್ಸ್ಕೊಂಡಿರ್ತಾನೆ. ಅಯ್ಯೋ, ಹಿಂಗೆ ನೋಡ್ಬಿಟ್ಟೆ, ರೇಣುಕಾಸ್ವಾಮಿ ಅಂತ ಗೊತ್ತಿಲ್ಲ ಅವನಿಗೆ, ದರ್ಶನ್ನು ಮತ್ತು ಅವನ ಗ್ಯಾಂಗು ಯಾರೋ ಒಬ್ಬರನ್ನ ಕೊಲೆ ಮಾಡ್ತಿದ್ದಾರೆ, ಹಿಗ್ಗಾಮುಗ್ಗ ಹೊಡಿತಿದ್ದಾರೆ, ಕೊಲೆ ಮಾಡಿಬಿಟ್ಟಿದ್ದಾರೆ ಅನ್ನೋದು ಆತ ಕಣ್ಣಾರೆ ನೋಡಿರ್ತಾನೆ. ನೋಡಿದ ತಕ್ಷಣ ಏನು ಮಾಡಬೇಕು? ಯಾರೋ ಸಾಮಾನ್ಯ ವ್ಯಕ್ತಿ ಆಗಿದ್ರೆ ಮೊದಲು ಹೋಗಿ ಸ್ಟೇಷನ್ಗೆ ಹೇಳ್ತಾ ಇದ್ನೇನೋ, ದರ್ಶನ್ ಕೊಂದಿದ್ದಾನೆ, ಇದನ್ನು ನಾನು ಹೇಳಿಬಿಟ್ರೆ, ನಾನೇನಾದರೂ ಹೇಳಿಬಿಟ್ಟೆ ಅಂತಂದ್ರೆ ಇದು ಕಷ್ಟ ಆಗತ್ತೆ ಅಂತ ಹೇಳಿ ಈತ ನೇರವಾಗಿ ತನ್ನ ಹುಟ್ಟೂರು ಸೇರ್ಕೊಂಡ್ಬಿಡ್ತಾನೆ. 2 ದಿನ ಮನೆಯಿಂದ ಹೊರಗಡೆನೆ ಬರಲ್ಲ. 11ನೇ ತಾರೀಕು ಸುದ್ದಿ ಬರುತ್ತೆ, ನಟ ದರ್ಶನ್ ಜೈಲಿಗೆ ಹೋಗ್ತಿದ್ದಾರೆ. ನಟ ದರ್ಶನ್ ಕೊಲೆ ಆರೋಪದ ಮೇಲೆ ಅವರ ಗ್ಯಾಂಗ್ ಇಡೀ ಅರೆಸ್ಟ್ ಆಗಿದೆ ಅನ್ನೋ ವಿಚಾರ ಬರ್ತಾ ಇದ್ದಂಗೆ ತನ್ನ ಸ್ನೇಹಿತನೊಬ್ಬನಿಗೆ ಫೋನ್ ಮಾಡ್ತಾನೆ. ಹೌದು, ದರ್ಶನ್ ಕೊಂದಿದ್ದು ಹೌದು, ನಾನೇ ನೋಡಿದ್ದೀನಿ, ನಾನೇನು ಮಾಡಕ್ಕೆ ಹೋಗಿಲ್ಲ, ಹೊರಗಡೆ ಇದ್ದೆ, ಹಿಂಗೆ ನೋಡಿದ್ರೆ ಹಿಂಗೆಲ್ಲ ಕೊಲ್ತಿದ್ರು, ಒಬ್ಬ ವ್ಯಕ್ತಿಯನ್ನು ಹಿಗ್ಗಾಮುಗ್ಗ ಈ ರೀತಿ ಹೊಡಿತಾ ಇದ್ರು, ನನ್ನ ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ, ನನಗೆ ಭಯ ಆಗ್ತಿದೆ, ನಾನೇನು ಮಾಡಬೇಕು ಗೊತ್ತಿಲ್ಲ, ನಾನು ವಿಟ್ನೆಸ್ಸು ಅಂತಾನೋ, ನಾನು ನೋಡ್ಬಿಟ್ಟಿದ್ದೀನಿ ಅಂತಾನೋ, ನನಗೆ ಒಟ್ಟಾರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಆಗ್ತಿದೆ ಅಂತ ಹೇಳಿ ತನ್ನ ಸ್ನೇಹಿತನ ಬಳಿ ಹೇಳ್ಕೊಂಡ್ಬಿಟ್ಟಿರ್ತಾನೆ. ಆಗ ಸ್ನೇಹಿತರೆಲ್ಲ ಏನು ಮಾಡ್ತಾರೆ, ಆಯಿತು ತಲೆ ಕೆಡಿಸ್ಕೋಬೇಡ, ಮೈಂಡ್ ರಿಲ್ಯಾಕ್ಸ್ ಆಗಬೇಕು ನಿನಗೆ, ಫಸ್ಟು ಬಾ ನಮ್ಮ ಜೊತೆಗೆ ಗೋವಾ ಹೋಗಿ ಬರೋಣ ಅಂತ 11ನೇ ತಾರೀಕಿಂದ, ಅಂದರೆ 11ನೇ ತಾರೀಕು ಆತನ 13ನೇ ತಾರೀಕು ಆತನನ್ನು ಗೋವಾ ಕರ್ಕೊಂಡು ಹೋಗ್ತಾರೆ. 3 ದಿನಗಳ ಕಾಲ ಗೋವಾದಲ್ಲೆಲ್ಲ ಓಡಾಡ್ತಾರೆ. ಸ್ವಲ್ಪ ಆತನನ್ನು ಆ ಘಟನೆಯಿಂದ ಹೊರಗಡೆ ಬರೋ ಹಾಗೆ, ಆ ಟ್ರಾಮಾದಿಂದ ಹೊರಗಡೆ ಬರೋ ಹಾಗೆ ಆತನನ್ನು ಕನ್ವರ್ಟ್ ಮಾಡೋ ಪ್ರಯತ್ನವನ್ನು ಆತನ ಫ್ರೆಂಡ್ಸ್ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಟಿವಿಯಲ್ಲಿ ಒಂದೊಂದೇ ಸತ್ಯಗಳು ಹೊರಗಡೆ ಬರುತ್ತೆ. ಯಾರು ಸತ್ತೋಗಿರೋ ವ್ಯಕ್ತಿ, ಯಾರು, ಯಾಕೆ ಸತ್ತ, ಎಲ್ಲ ವಿಚಾರಗಳು ಹೊರಗಡೆ ಬರ್ತಾ ಇದ್ದಂಗೆ ಈತ ತನ್ನ ಕಣ್ಣಾರೆ ಕಂಡಿದ್ನಲ್ಲ ಆ ವಿಚಾರಗಳನ್ನು ಈ ವಿಚಾರಗಳ ಜೊತೆಗೆ ಸಿಂಕ್ ಮಾಡ್ತಾನೆ. ಇಲ್ಲಿ ಕೊಲೆ ಆಗಿದ್ದು ಈ ಕಾರಣಕ್ಕೆ ಅನ್ನೋದು ಆತನಿಗೆ ಗೊತ್ತಾಗತ್ತೆ. ಆದರೆ ನಾನೇನು ಮಾಡಿಲ್ಲ, ನಾನು ಹೊರಗಡೆ ಇದ್ದೆ, ನಾನು ಇದನ್ನು ನೋಡಿದ್ದೀನಿ ಅಂತ ತನ್ನ ಸ್ನೇಹಿತರ ಬಳಿ ಹೇಳ್ಕೊತಾನೆ. 13ರಿಂದ 16ನೇ ತಾರೀಕಿನವರೆಗೆ ಟ್ರಿಪ್ಪಲ್ಲಿದ್ದಂಥ ವ್ಯಕ್ತಿ 16ನೇ ತಾರೀಕು ಗೋವಾದಿಂದ ವಾಪಸ್ ಬಂದವನಿಗೆ ಭಯ ಇನ್ನೂ ಬಿಟ್ಟಿಲ್ಲ. ಪ್ರಮುಖ ಸಾಕ್ಷಿ ಈತ, ಕಣ್ಣಾರೆ ಕಂಡಿರುವ ಸಾಕ್ಷಿ ಈತ. ಹಾಗಾಗಿ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಬಂದ ಮೇಲೆ ತಿರುಪತಿಗೆ ಹೋಗ್ತಾನೆ, ಅಲ್ಲಿಂದ ಗೋವಾ ಹೋಗ್ತಾನೆ, ಕೋಲಾರ ಹೋಗ್ತಾನೆ, ಹುಬ್ಬಳ್ಳಿಗೆ ಹೋಗ್ತಾನೆ, ಒಟ್ಟಾರೆ ಓಡಾಡ್ತಾನೆ. ಇದೇ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ನ ಕೆಲಸಗಾರನನ್ನ ಪೊಲೀಸರು ಸಂಪರ್ಕ ಮಾಡ್ತಾರೆ. ಜೂನ್ 20ನೇ ತಾರೀಕು ತನಿಖಾಧಿಕಾರಿಯ ಮುಂದೆ ಈತ ಹಾಜರಾಗ್ತಾನೆ, ವಿಚಾರವನ್ನು ತಿಳಿಸ್ತಾನೆ. ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘಟನೆಯ ವಿಚಾರವನ್ನು ತಿಳಿಸ್ತಾನೆ. ಪ್ರಮುಖ ಸಾಕ್ಷಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದನ್ನ ಈತನೇ ಗಮನಿಸಿರೋದು. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡೋದನ್ನ ಈತ ಕಣ್ಣಾರೆ ಕಂಡಿರ್ತಾನೆ. ಯಾರು ಏನೋ ಅವರಿದ್ರು ಇಲ್ಲ, ಟೆಕ್ನಿಕಲ್ ಎವಿಡೆನ್ಸು, ಮತ್ತೊಂದು ಎವಿಡೆನ್ಸು, ಎಲ್ಲ ಎವಿಡೆನ್ಸ್ಗಳಿಗಿಂತ ಪ್ರಮುಖ ಐ ವಿಟ್ನೆಸ್ಸು, ಕಣ್ಣಾರೆ ಕಂಡಿರುವ ಈ ವ್ಯಕ್ತಿ ಜೂನ್ 11ನೇ ತಾರೀಕಿಂದ 20ನೇ ತಾರೀಕುವರೆಗೂ ಓಡಾಡ್ತಾನೆ. ಭಯದಿಂದ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾನೆ. ಈಗ ಅದಾದ್ಮೇಲೆ ಜಡ್ಜ್ ಎದುರು 164
ಸ್ಟೇಟ್ಮೆಂಟ್ ಕೂಡ ಈತನದಾಗಿದೆ. ಪ್ರಮುಖ ಸಾಕ್ಷಿ ಐ ವಿಟ್ನೆಸ್ 164. ಇದು ಕೊನೆ ಸಂದರ್ಭದಲ್ಲಿ ಮ್ಯಾನಿಪುಲೇಷನ್ ಕೂಡ ಮಾಡೋದಕ್ಕಾಗಲ್ಲ. ಅದು ಮತ್ತು ಇದು 161 ಅಲ್ಲ, ಪೊಲೀಸರ ಮುಂದೆ ಕೊಟ್ಟಿರೋ ಹೇಳಿಕೆನೂ ಅಲ್ಲ, ಜಡ್ಜ್ ಮುಂದೆ ಹೋಗಿ ಹೇಳಿಬಿಟ್ಟಿದ್ದಾನೆ. ಜಡ್ಜ್ ಮುಂದೆನೇ ಹೋಗಿ ನಾನು ಕಣ್ಣಾರೆ ನೋಡಿದ್ದೀನಿ, ಈ ರೀತಿ ಆಗಿದೆ ಹಲ್ಲೆ, ಈ ರೀತಿ ಎಲ್ಲ ಮಾಡಿದ್ದಾನೆ. ಅದಾದ ಮೇಲೆ ಸಂಪೂರ್ಣವಾಗಿ ನಾನು ಓಡೋಗ್ಬಿಟ್ಟೆ, ನನಗೆ ಭಯ ಆಯಿತು, ನನ್ನನ್ನು ಎಲ್ಲಿ ತಗಲಾಕ್ಸ್ಬಿಡ್ತಾರೆ ಈ ಪ್ರಕರಣದಲ್ಲಿ ಅಂತ. ಯಾಕಂದರೆ ದೊಡ್ಡವರೇ ಇದ್ರು ಇದರಲ್ಲಿ, ನಾನು ಎಲ್ಲಿ ಇದರಲ್ಲಿ ಸುಮ್ಮನೆ ನನ್ನ ಹೆಸರು ತಂದು ನನ್ನನ್ನು ಯಾಕೆ ಸಿಕ್ಸ್ಬೋದು ಅಂತ ಹೇಳಿ ನಾನು ಇಲ್ಲಿಂದ ಎಸ್ಕೇಪ್ ಆಗಿಬಿಟ್ಟೆ, ಓಡೋಗ್ಬಿಟ್ಟೆ. ಅದಾದ ಮೇಲೆ ಗೋವಾಗೆ ಹೋದೆ, ಗೋವಾದಿಂದ ಬೆಂಗಳೂರಿಗೆ ಬಂದೆ, ಬೆಂಗಳೂರಿಂದ ತಿರುಪತಿ, ಕೋಲಾರ, ಹುಬ್ಬಳ್ಳಿ, ಬೆಂಗಳೂರು ಅಂತ ಹೇಳಿ ಸುತ್ತಾಡ್ಬಿಟ್ಟೆ ಅಂತ ಹೇಳಿ ಆತ ತಪ್ಪೊಪ್ಪಿಕೊಂಡಿದ್ದಾನೆ, ವಿಚಾರಗಳನ್ನು ಹೇಳಿದ್ದಾನೆ. ಹೀಗೀಗಾಗಿದೆ, ಬಟ್ ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದನ್ನು ಕೂಡ ಜಡ್ಜ್ ಮುಂದೆ ಹೇಳಿದ್ದಾನೆ. ಕೇವಲ ಪೊಲೀಸರ ಮುಂದಲ್ಲ, ಜಡ್ಜ್ ಮುಂದೆನೇ ಈ ವಿಚಾರಗಳನ್ನು 164 ಅಡಿಯಲ್ಲಿ ದಾಖಲು ಮಾಡಲಾಗಿದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಇದು ಪ್ರಮುಖವಾದಂಥ ತಿರುವನ್ನು ಕೊಡುವಂಥ ಸಾಕ್ಷ್ಯ. ಈ ಸಾಕ್ಷ್ಯ ಏನೇನು ಮಾಡಿತ್ತು, ಈ ಪ್ರಕರಣದ ಪ್ರಮುಖ ಸಾಕ್ಷಿಯ ಇನ್ಸೈಡ್ ಡೀಟೇಲ್ಸ್ ಏನೇನು ವೆಂಕಟೇಶ್? ನೋಡುತ್ತೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರಿಗೆ ಸಿಕ್ಕಂತಹ ಪ್ರಮುಖ ಸಾಕ್ಷಿಗಳಲ್ಲಿ ಇದೊಂದು ಕೂಡ ಇಂಪಾರ್ಟೆಂಟ್ ಆದಂತಹ ಒಂದು ಎವಿಡೆನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾನೆ ಈತ. ಇದಾದ ಬಳಿಕ ಏನು ಒಂದು ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆಯನ್ನು ಮಾಡ್ತಾರೆ. ಈ ಹಲ್ಲೆ ಮಾಡುವಂತಹ ಎಲ್ಲವನ್ನು ತನ್ನ ಕಣ್ಣಾರೆ ಕಂಡಿರ್ತಾನೆ. ಇದಾದ ಬಳಿಕ ಆತ ಅಲ್ಲಿದ್ದಂಥವ್ರನ್ನೆಲ್ಲ ನೋಡಿ ನಟ ದರ್ಶನ್ ಅನ್ನು ನೋಡಿರ್ತಾನೆ. ಉಳಿದ್ರಂತೆ ಬೇರೆ ಯಾರು ಕೂಡ ಆತನಿಗೆ ಅಷ್ಟಾಗಿ ಪರಿಚಯ ಇರೋದಿಲ್ಲ. ಈ ಒಂದು ಘಟನೆ ಆದ ನಂತರ ಆತ ಅಲ್ಲಿಂದ ತನ್ನ ಹುಟ್ಟೂರಿಗೆ ಹೋಗ್ಬಿಡ್ತಾನೆ. ಹೋದ ಬಳಿಕ ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಸ್ನೇಹಿತರ ಜೊತೆ ಚರ್ಚೆಯನ್ನ ಮಾಡ್ತಾನೆ. ಈಗೆಲ್ಲ ಆಯ್ತು, ಬಂದಿದ್ರು ಅಂತ ಹೇಳಿ. ಆದ್ರೆ ಆಗ ಅಲ್ಲಿವರೆಗೂ ಕೂಡ ಅದು ಹತ್ಯೆ ಆಗಿರುವಂತದ್ದು, ನಟ ದರ್ಶನ್ ಅವರು ಭಾಗಿಯಾಗಿದ್ದಾರೆ, ಪವಿತ್ರ ಗೌಡ ಇದ್ದಾರೆ, ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಆತನಿಗೂ ಕೂಡ ಮಾಹಿತಿ ಇರಲ್ಲ. ತನ್ನ ಸ್ನೇಹಿತರ ಜೊತೆ 11ನೇ ತಾರೀಕು ಗೋವಾಗೆ ಹೋಗ್ತಾನೆ, 11, 12, 13ನೇ ತಾರೀಕು ಅಲ್ಲೇ ಇರ್ತಾನೆ. ಅದಾದ ಬಳಿಕ ಮಾಧ್ಯಮಗಳಲ್ಲಿ ಕೂಡ ಇನ್ನು ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಹಲ್ಲೆ ಮಾಡಿದ್ರು, ಈ ಒಂದು ಇನ್ಸಿಡೆಂಟ್ ಆಗಿದ್ದು ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ಅಂದಾಗ ಈತನಿಗೆ ಮತ್ತಷ್ಟು ಭಯ ಶುರುವಾಗುತ್ತೆ. ಅಂದ್ರೆ ಆತ ಅಲ್ಲೇ ಇದ್ದಂತವನು ನೋಡಿರ್ತಾನೆ, ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸ್ನೇಹಿತರ ಬಳಿ ಹೇಳಿರ್ತಾನೆ. ಅದಾದ ಬಳಿಕ ಕೂಡ ಆತ ವಾಪಸ್ ಬರ್ತಾನೆ. ಆದ್ರೂ ಕೂಡ ಸ್ನೇಹಿತರು ಸಮಾಧಾನವನ್ನ ಪಡಿಸ್ತಾರೆ, ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಇದ್ಯಾವುದಕ್ಕೂ ಕೂಡ ಆತ ಏನೋ ಒಂದು ಧೈರ್ಯವನ್ನ ತೆಗೆದುಕೊಳ್ಳೋದಿಲ್ಲ, ಆದ್ರೂ ಕೂಡ ಭಯಭೀತನಾಗಿರ್ತಾನೆ. ನಂತರ ಈ ವಿಚಾರವನ್ನ ಹೇಳಬೇಕು ಅಂತ ಹೇಳಿದಾಗ ಎಲ್ಲೂ ಒಂದು ತನ್ನ ಮೇಲೆ ಎಲ್ಲೋ ಒಂದು ಕಡೆ ಬರ್ಬೋದು. ಅಂದ್ರೆ ಈ ನಟ ದರ್ಶನ್ ಅಂತ ಹೇಳಿದ್ರೇನೆ ಸಾಕಷ್ಟು ಭಯ ಕೂಡ ಇರುವಂತದ್ದು. ಅಭಿಮಾನಿಗಳು ಏನಾದ್ರು ಮಾಡ್ಬೋದು, ಸಾಕ್ಷಿಯನ್ನ ಹೇಳಿದ್ರೆ ಮುಂದೆ ನನಗೇನಾದ್ರೂ ಅಪಾಯ ಆಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಭಯಭೀತನಾಗಿರ್ತಾನೆ. ಅದಾದ ಬಳಿಕ ಕೂಡ ಬಂದು ಆತ ಕೋಲಾರ, ತಿರುಪತಿ, ಹುಬ್ಬಳ್ಳಿ ಹೀಗೆ ನಾನಾ ಕಡೆಗಳಲ್ಲಿ ಸುತ್ತಾಟವನ್ನ ಮಾಡ್ತಾನೆ. ಈತ ಎಲ್ಲೂ ತನ್ನ ಬಗ್ಗೆ ಹೇಳ್ಕೊಳ್ಳೋದಿಲ್ಲ, ಸ್ನೇಹಿತರನ್ನು ಮಾತ್ರ ಹೇಳಿರ್ತಾನೆ. ಇದಾದ ಬಳಿಕ ಅಂತಿಮವಾಗಿ ದರ್ಶನ್ ಕೊಲೆ ಪ್ರಕರಣದಲ್ಲಿ ಯಾವಾಗ ಭಾಗಿಯಾಗಿದ್ದಾರೆ, ಸೊ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಕನ್ಫರ್ಮ್ ಆಗುತ್ತೋ ಆಗ ಆತನನ್ನ ಕೂಡ ಸ್ವತಃ ಬಂದು ಆತ ಮುಂದೆ ಪೊಲೀಸರ ಮುಂದೆ ಹೇಳೋದಕ್ಕೂ ಕೂಡ ಟ್ರೈ ಮಾಡ್ತಾನೆ. ಆಗ ಏನು ಈ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಯಾರು, ಎಷ್ಟು ಜನ ಅಂತ ಹೇಳಿ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡ್ತಾರೆ. ಆಗ ಸಹಜವಾಗಿ ಆತ ಕೂಡ ಭಯಭೀತನಾಗ್ತಾನೆ. ಆತನನ್ನು ಕರೆಸ್ತಾರೆ. ಆಗ ಬಂದು ACP ಚಂದನ್ ಅವರ ಮುಂದೆ ಘಟನೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಇನ್ಸಿಡೆಂಟ್ಗಳಾಯಿತು, ಯಾರ್ಯಾರು ಇದ್ರು, ಏನೇನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದನ್ನೆಲ್ಲ ಸೀನ್ ಟು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದ ಬಳಿಕ ಪ್ರಮುಖವಾಗಿ ಅವರು ಮಾಡುವಂತಹ ಕೆಲಸ ಅಂದ್ರೆ ಇಮಿಡಿಯೇಟ್ ಆಗಿ ಆತನನ್ನ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಹೇಳಿಕೆಗಳನ್ನು ದಾಖಲಿಸ್ತಾರೆ. ಯಾಕಂದ್ರೆ ಇಲ್ಲಿ ಪೊಲೀಸರ ಮುಂದೆ ಕೊಟ್ಟಂತ ಹೇಳಿಕೆಗಳು ಮತ್ತೆ ನ್ಯಾಯಾಧೀಶರ ಮುಂದೆ ಕೊಡುವ ಸಂದರ್ಭದಲ್ಲಿ ಚೇಂಜಸ್ ಆಗ್ಬೋದು. ಪೊಲೀಸರು ಬಲವಂತ ಮಾಡಿ ನನ್ನನ್ನ ಈ ರೀತಿಯಾಗಿ ಹೇಳುವಂತ ಹೇಳಿದ್ರಂತೆ ಕೂಡ ಹೇಳ್ಬೋದು. ಹಾಗೂ ಈ ಒಂದು ಕೇಸ್ಗೆ ಪ್ರಮುಖ ಸಾಕ್ಷಿ ಕೂಡ ಈತನೇ ಆಗಿರೋದ್ರಿಂದಾಗಿ ಅಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ ಮತ್ತೊಬ್ಬ ವ್ಯಕ್ತಿ ಕೂಡ ಹಿಂದಿಯವರಾಗಿರ್ತಾನೆ. ಆತನನ್ನು ಭಾಷಾಂತರ ಮಾಡಿ ನ್ಯಾಯಾಧೀಶರ ಮುಂದೆ ಕೂಡ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಈತ ಕೊಟ್ಟಂತ ಹೇಳಿಕೆಗಳು ಈ ಪ್ರಮುಖ ಸಾಕ್ಷಿಯಾಗಿರುವಂತದ್ದು. ಹಾಗಾಗಿ ಈತನ ಹೇಳಿಕೆಗಳನ್ನೆಲ್ಲವೂ ಕೂಡ ಮತ್ತೆ ಮೊಬೈಲ್ ನಲ್ಲಿ ಏನು ಒಂದು ಪ್ರದೂಷ್ ಅಥವಾ ಆತನ ಜೊತೆಯಲ್ಲಿದ್ದಂಥವರು ತೆಗೆದುಕೊಂಡಿದ್ದಂಥ ಫೋಟೋಗಳನ್ನು ಡಿಲೀಟ್ ಮಾಡಿರ್ತಾರೆ. ಅದು FSL ವರದಿಯಲ್ಲಿ ಕೂಡ ಅದು ರಿಟ್ರೀವ್ ಆಗಿದೆ. ಆ ಫೋಟೋಗಳನ್ನು ಕೂಡ ಈಗ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಏನ್ ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ನಲ್ಲಿ ಕೂಡ ಈ 8 ಫೋಟೋಗಳನ್ನು ಕೂಡ ಸೇರಿಸಿದ್ದಾರೆ. ಮತ್ತು ಈ ಪ್ರಮುಖ ಸಾಕ್ಷಿ ಏನು ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಅದನ್ನು ಕೂಡ ಉಲ್ಲೇಖ ಮಾಡಿ ಈಗ ಹೆಚ್ಚುವರಿಯಾಗಿ ಸಬ್ಮಿಟ್ ಮಾಡಿರುವಂತಹ 1300 ಪುಟಗಳ ಒಂದು ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಪ್ರಮುಖ ಸಾಕ್ಷಿಯ ಹೇಳಿಕೆಗಳನ್ನ. ಹಾಗಾಗಿ ಆತನ ಕೊಟ್ಟಂತ ಸ್ಟೇಟ್ಮೆಂಟ್ಗಳನ್ನು ಕೂಡ ಈಗ ಅದು ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗಿದೆ. ಜೊತೆಗೆ ಏನು ಒಂದು ಫೋಟೋಗಳಾಗಿರಬಹುದು ಮತ್ತು ಸಾಕ್ಷಿಗಳಾಗಿರ್ಬೋದು, FSL ವರದಿಗಳಾಗಿರ್ಬೋದು, ಈ ಎಲ್ಲವನ್ನು ಕೂಡ ಹೆಚ್ಚುವರಿಯಾಗಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಪ್ರಣುತ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಎಲ್ಲೋ ಒಂದು ಕಡೆ ಮೇಲುಗೈ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹತ್ಯೆ ಆದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ಇರಲಿಲ್ಲ, ಮತ್ತೆ ಬಂದಿದ್ರು. ಅಲ್ಲಿಂದ ಪವಿತ್ರ ಗೌಡ ಅವರು ಹೋದ್ರು, ಒಂದೇಟನ್ನ ಹೊಡೆದ ನಂತರ ಅಂದ್ರೆ ದರ್ಶನ್ ಅವರ ಹೊಡೆದಿಂದ ಏಟ್ನಿಂದಾನೇ ಅವರು ಹತ್ಯೆ ಆಗಿದೆ ಅಂತ ಹೇಳೋದು ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ಗೂಗಲ್ ಮ್ಯಾಪ್ ನಲ್ಲಿ ಫೋಟೋಗಳು ಮತ್ತು ಆರೋಪಿಗಳು ಇದ್ದಂತ ಸ್ಥಳಗಳನ್ನ
ಮಾಡ್ಬೋದು ಈಗಿನ ಟೆಕ್ನಾಲಜಿಯಲ್ಲಿ ಅಂತ ಹೇಳಿ ಕೂಡ ಅವರ ಪರ ವಕೀಲರು ವಾದವನ್ನ ಮಾಡಿದ್ರು. ಸೊ ಈ ಎಲ್ಲವನ್ನ ನೋಡ್ತಾ ಇದ್ರೆ ಪೊಲೀಸರು ಕಲೆ ಹಾಕಿರುವಂತಹ ಸಾಕ್ಷಿಗಳೇನಿದೆ ಅದು ದರ್ಶನ್ ಅವರ ಈ ಒಂದು ಇನ್ಸಿಡೆಂಟ್ಗೆ ತುಂಬಾ ಪ್ರಮುಖವಾಗುವಂಥದ್ದು ಮತ್ತೆ ಅವರಿಗೆ ಕಂಟಕ ಕೂಡ ಎದುರಾಗುವಂಥದ್ದು. ಪ್ರಣುತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.